ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಹೊಸ ವಿಡಿಯೋ ಎದ್ರ ಬಗ್ಗೆ ಹಾಕ್ತಾ ಇದ್ದೀನಿ ಅಂತ ಅಂದರೆ, ನಾವೆಲ್ಲರೂ ಪ್ರಯಾಣ ಮಾಡೋರೆ, ಜೀವನನೇ ಒಂದು ಪ್ರಯಾಣ. ನಾವೆಲ್ಲರೂ ಪ್ರಯಾಣ ಮಾಡೋರೆ ಜೀವನದಲ್ಲಿ ಅಲ್ವಾ. ಈಗ ನಾವು ಊರಿಗೆಲ್ಲ ಹೋಗ್ತಾ ಇರ್ತೀವಿ, ಬೇರೆ ಎಲ್ಲೋ ಹೋಗ್ತಾ ಇರ್ತೀವಿ, ಊರಲ್ಲೇ ಇದ್ದುಕೊಂಡು ಲೋಕಲ್ಲೇ ಎಲ್ಲೋ ಓಡಾಡ್ತಾ ಇರ್ತೀವಿ. ನೋಡಿ, ನಾವು ಎಷ್ಟೇ ಕೇರ್ಫುಲ್ಲಾಗಿ ಗಾಡಿ ಓಡಿಸಿದ್ರು, ನಾವು ಎಷ್ಟೇ ಕೇರ್ಫುಲ್ಲಾಗಿದ್ದರೂ, ಅದು 2 ವೀಲರೇ ಆಗಿರ್ಬೋದು, 4 ವೀಲರೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಹೌದಾ, 3 ವೀಲರೇ ಆಗಿರ್ಬೋದು, ನಾವು ಎಷ್ಟೇ ಕೇರ್ಫುಲ್ಲಾಗಿದ್ದರೂ, ನಾವು ಎಷ್ಟೇ ಕೇರ್ಫುಲ್ಲಾಗಿ ಗಾಡಿ ಓಡಿಸಿದ್ರು, ಹಿಂದೆ ಮುಂದೆ ಬರೋರು ಸರಿಯಾಗಿರಬೇಕು, ಎಡಕ್ಕೆ ಬಲಕ್ಕೆ ಬರೋರು ಸರಿಯಾಗಿರಬೇಕು ಅಲ್ವಾ. ಈಗ ನಮ್ಮದೇ ಗ್ರಹಚಾರ ಸರಿ ಇಲ್ಲ, ನಮ್ಮ ಟೈಮೇ ಸರಿ ಇಲ್ಲ, ಅಥವಾ ಸರಿ ಇದ್ದೋ ಇಲ್ಲದೇನೋ ನಮ್ಮ ಕಡೆಯಿಂದ ಏನೂ ತಪ್ಪು ಆಗದೇ ಇರೋ ಹಾಗೆ ನಾವು ನಡ್ಕೊಂಡ್ರೂ ನಮ್ಮನ್ನು ಒಂದೊಂದು ಸರ್ತಿ ತಪ್ಪಿಗೆ ಸಿಕ್ಸ್ ಹಾಕ್ಬಿಡತ್ತೆ ಅಲ್ವಾ. ಅದಕ್ಕೆ ನಾವು ಎಲ್ಲೇ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ನಾವು ಪ್ರಯಾಣ ಮಾಡಬೇಕಾದ್ರೆ ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಬಂದು ಮುಟ್ಟಿಸಪ್ಪ ಭಗವಂತ ಅಂತ ಹೇಳಿ ಎಲ್ಲರೂ ಕೈ ಮುಗಿದು ಪ್ರಯಾಣ ಮಾಡೋದು. ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಮಂತ್ರ ಹೇಳ್ಕೊಡ್ತಾ ಇದ್ದೀನಿ. ಏನು ಅಂದರೆ, ನಾವು ಮನೆಯಿಂದ ಹೊರಡಬೇಕಾದ್ರೆ, ಪ್ರಯಾಣಕ್ಕೆ ಹೋಗಬೇಕಾದ್ರೆ ಅಥವಾ ಪ್ರಯಾಣ ಮಾಡಬೇಕಾದ್ರೆ, ಊರಿಗೆ ಆಗಿರಬಹುದು, ತೀರ್ಥಕ್ಷೇತ್ರಕ್ಕೆ ಆಗಿರಬಹುದು, ಇನ್ನೊಂದಕ್ಕೆ ಆಗಿರಬಹುದು, ಆದಷ್ಟು ಉತ್ತರಾಭಿಮುಖವಾಗಿ ಇಲ್ಲ ಪೂರ್ವಾಭಿಮುಖವಾಗಿ ಪ್ರಯಾಣಕ್ಕೆ ಹೋಗೋದು ಒಳ್ಳೆಯದು. ಮನೆಯಿಂದ ನೀವು ಹೊರಗಡೆ ಬಿದ್ದ ತಕ್ಷಣ, ಅಂದರೆ ನಾನು ಹೇಳೋದು, ನೀವೀಗ ಮನೆಯಿಂದ ಹೊರಟ ತಕ್ಷಣ ಉತ್ತರಕ್ಕೆ ಮುಖ ಮಾಡಿ ಆ ರೋಡಿಂದ ಹೋಗಬೇಕು, ಅಥವಾ ಪೂರ್ವಕ್ಕೆ ಮುಖ ಮಾಡಿ ರೋಡಿದ್ದರೆ ಆ ರೋಡಿಂದ ಪ್ರಯಾಣ ಬೆಳೆಸುವುದು ಅತ್ಯಂತ ಒಳ್ಳೆಯದು, ಸುಗಮ ಆಗತ್ತೆ. ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಬಂದು ತಲುಪಿಸಪ್ಪ ಭಗವಂತ ಅಂತ ಕೇಳಿಕೊಂಡು ನೀವು ಪ್ರಯಾಣಕ್ಕೆ ಹೋಗಬೇಕಾದ್ರೆ, ಯಾವುದೇ ಪ್ರಯಾಣ ಇರಲಿ, ಅದು ಊರಿಗೆ ಹೋಗಬೇಕಾದ್ರೆ, ವಿಶೇಷಕ್ಕೆ, ಕಾರ್ಯಕ್ಕೆ, ಯಾವುದೇ ಏನೇ ಇದ್ದರೂ, ನೀವು ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ, ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ, ಒಟ್ಟು ಪ್ರಯಾಣ ಅಂತ ಬಂದಾಗ ಮನೆಯಿಂದ ಹೊರಡಬೇಕಾದ್ರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಮಂತ್ರ ಬರೆದು ಹಾಕಿರ್ತೀನಿ, ಪ್ರಯಾಣಕ್ಕಾಗಿಯೇ ಹೇಳಿ. ಆ ಮಂತ್ರನ ಪ್ರತಿಯೊಬ್ಬರು ಪ್ರಯಾಣ ಮಾಡೋಕ್ಕಿಂತ ಮುಂಚೆ, ಪ್ರಯಾಣಕ್ಕೆ ಅಂತ ಹೊರಟ ತಕ್ಷಣ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಪ್ರಯಾಣ ಬೆಳೆಸಿ. ಮತ್ತು ಇನ್ನೊಂದಂದರೆ, ಆ ಮಂತ್ರನ ನೀವು ಪ್ರತಿಯೊಬ್ಬರು 5 ಸರ್ತಿ ಹೇಳಬೇಕು. ತುಂಬ ಚಿಕ್ಕದಿದೆ ಮಂತ್ರ, ಕಷ್ಟಕರವಾಗಿ ಏನಿಲ್ಲ, ತುಂಬ ಚಿಕ್ಕ ಮಂತ್ರ, ಬೇಗನೆ ನಿಮಗೆ ಅರ್ಥ ಆಗತ್ತೆ. ಅದರಲ್ಲಿ ಕಷ್ಟ ಪದಗಳು ಅಥವಾ ದೊಡ್ಡ ದೊಡ್ಡ ಸಂಸ್ಕೃತ ಪದಗಳು ಆ ಥರ ಏನೂ ಇಲ್ಲ, ನಿಮಗೆ ಅದು ಬೇಗನೆ ಬಂದುಬಿಡತ್ತೆ ಹೇಳಿದರೆ. ನಾನು ಈ ವಿಡಿಯೋ ಎಂಡಿಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ನಿಮಗೆ ಎಲ್ಲರೂ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲೇ ಆ ಮಂತ್ರನ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಅದು. ಯಾವಾಗೂ ಪ್ರಯಾಣ ಮಾಡಬೇಕಾದ್ರೆ ನೀವು ದಯವಿಟ್ಟು ಪ್ರತಿಯೊಬ್ಬರು ನೀವು ಪ್ರಯಾಣ ಮಾಡಬೇಕಾದ್ರೆ ಅದನ್ನು ಮಂತ್ರ 5 ಸರ್ತಿ ಹೇಳಿಕೊಂಡೇ ಪ್ರಯಾಣ ಮಾಡಿ. ದೇವರು ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಬಂದು ಮನೆ ತಲುಪಿಸ್ತಾನೆ ನಮ್ಮನ್ನು. ಯಾವುದೇ ರೀತಿ ಏನೂ ಹಾನಿ ಆಗದಂಗೆ, ಯಾವುದೇ ರೀತಿ ಏನು ತೊಂದರೆ ಆಗದಂಗೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಬರ್ತಾನೆ ಭಗವಂತ. ಅಷ್ಟೇ ಅಲ್ವಾ ನಾವೆಲ್ಲರೂ ಕೇಳ್ಕೊಳ್ಳೋದು. ಇರೋ ತನಕ ಚೆನ್ನಾಗಿಡಪ್ಪ, ಇರೋ ತನಕ ಒಳ್ಳೇದು ಮಾಡಪ್ಪ ಅಂತಲೇ ಅಲ್ವಾ ಕೇಳ್ಕೊಳ್ಳೋದು. ಮತ್ತು ಮುಂದಿನ ವಿಡಿಯೋ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.